ಎಸ್ ನಮಸ್ತೆ ಗೆಳೆಯರೇ. ಇವತ್ತು ಗೃಹ ಜ್ಯೋತಿ ಯೋಜನೆಗೆ ಸಾಕಷ್ಟು ಜನರು ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಬಹಳಷ್ಟು ಸರ್ವರ್ ಬಿಜಿ ಇರುವ ಕಾರಣದಿಂದ ನೋಡಿ, ಆನ್ಲೈನ್ ಹಾಕುವವರಿಗೆ ಒಂದು ದಿನಕ್ಕೆ ಒಂದೇ ಅಪ್ಲಿಕೇಶನ್ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾವ ಒಂದು ಲಿಂಕ್ ಥ್ರೂ ನೀವು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಅರ್ಜಿಯನ್ನು ತಗೊಳುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿಕೊಡಲಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದುವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂತಂದ್ರೆ ಈ ತರದ ಟೆಕ್ನಿಕಲ್ ವಿಡಿಯೋಸ್ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗೇನೆ ನ್ಯೂಸ್ ಚಾನೆಲ್ ಕೂಡ, ಪೊಲಿಟಿಕಲ್ ನ್ಯೂಸ್ ಚಾನೆಲ್ ಕೂಡ ಈ ಒಂದು ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಗೆಳೆಯರೆ, ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಎಸ್ ಗೆಳೆಯರೆ, ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಎಸ್, ಈ ತರ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ದಲ್ಲಿ HTTPS ಡಬಲ್ ಡಾಟ್ ಆನಂತರ ಫ್ರಂಟ್ ಸ್ಲ್ಯಾಶ್ ಸೇವಾ ಸಿಂಧು GS ಡಾಟ್ ಕರ್ನಾಟಕ ಡಾಟ್ GOV.in ಅಂತೇಳಿ ಟೈಪ್ ಮಾಡಿ ಆನಂತರ ಮತ್ತೆ ಫ್ರಂಟ್ ಸ್ಲ್ಯಾಶ್ ಕೊಡಿ. ಆನಂತರ ನೋಡಿ, ಇಲ್ಲಿ ಕ್ಯಾಪಿಟಲ್ GSDN ಅಂತೇಳಿ ಟೈಪ್ ಮಾಡಿ ಗೆಳೆಯರೆ. ಆನಂತರ ಮತ್ತೆ ಫ್ರಂಟ್ ಸ್ಲ್ಯಾಶ್ ಕೊಡಿ. ಆನಂತರ ನೋಡಿ, ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರಿ, ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಗೆಳೆಯರೆ. ನಿಮ್ಗೆ ಇಲ್ಲಿ ನೋಡಿ, ತ್ವರಿತ ನೋಂದಣಿಗಾಗಿ ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ವಿದ್ಯುತ್ ಸಂಪರ್ಕ ಖಾತೆ ಸಂಖ್ಯೆ ಮತ್ತು ಆಧಾರ್ನ ಮೊಬೈಲ್ ಸಂಖ್ಯೆಯನ್ನು ನಿಮ್ಮೊಂದಿಗೆ ಸಿದ್ಧವಾಗಿ ಇಟ್ಕೊಳ್ಳಿ ಅಂತೇಳಿ ಸ್ಟಾರ್ಟಿಂಗ್ಗೆ ಹೇಳ್ತಾ ಇದೆ ನೋಡಿ. ಹಾಗೇನೆ ಇಲ್ಲಿ ಟಿಕ್ ಮಾರ್ಕ್ ಮಾಡಲು ಆಪ್ಷನ್ ಇದೆ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಯಾಕೆ ಟಿಕ್ ಮಾರ್ಕ್ ಮಾಡಬೇಕಪ್ಪ ಅಂತಂದ್ರೆ, ನಾನು ಒದಗಿಸಿದ ಮಾಹಿತಿಯನ್ನು ಓದಿದ್ದೇನೆ ಮತ್ತು ನಾನು ಬೇರೆಡೆ ಯೋಜನೆಗೆ ನೋಂದಾಯಿಸಿಲ್ಲ ಎಂದು ಘೋಷಿಸುತ್ತೇನೆ. ಒಂದು ನೋಂದಣಿ ಮಾತ್ರ ಯೋಜನೆಗೆ ಅರ್ಹವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಇದೆ. ಈ ಅಗ್ರಿಮೆಂಟ್ಗೆ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಆನಂತರ ಕ್ಯಾಪ್ಚಾ ಕೋಡ್ ಅನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಈ ತರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಸಂಖ್ಯೆಯನ್ನು ಕೇಳುತ್ತೆ ಗೆಳೆಯರೆ. ಇಲ್ಲಿ ನಿಮ್ದೊಂದು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗತ್ತೆ. ಎಸ್, ಈ ತರ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ದ ಒಂದು ಲಾಸ್ಟ್ 4 ಡಿಜಿಟ್ ಇಲ್ಲಿ ಕಾಣಿಸುತ್ತೆ. ಆನಂತರ ಅರ್ಜಿದಾರರ ಹೆಸರು ಆಟೋಮೆಟಿಕ್ ತಗೊಂಡಿದೆ ನೋಡಿ ಗೆಳೆಯರೆ. ಈ ತರ ಅರ್ಜಿಯನ್ನು ತಗೊಳುತ್ತೆ. ನಿಮ್ಮ ಎಸ್ಕಾಂ ಆಯ್ಕೆ ಮಾಡಿ ಅಂತ ಹೇಳಿದೆ. ಇಲ್ಲಿ ನಿಮ್ಮ ಎಸ್ಕಾಂ ಯಾವ್ದಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆನಂತರ ನೋಡಿ, ಇಲ್ಲಿ ಖಾತೆ ಸಂಪರ್ಕ ಸಂಖ್ಯೆ, ಅಕೌಂಟ್ ID, ಕನೆಕ್ಷನ್ ID ಅಂತ ಹೇಳಿದೆ. ಇಲ್ಲಿ ಕಸ್ಟಮರ್ ಐಡಿಯನ್ನು ನೀವು ಹಾಕಬೇಕಾಗತ್ತೆ. ಗ್ರಾಹಕರ ID ಅಂತೇಳಿ ಇರುತ್ತೆ RR ಸಂಖ್ಯೆಯ ಕೆಳಗಡೆ. ಒಂದು ಏನಪ್ಪಾ ಅಂತಂದ್ರೆ ಗ್ರಾಹಕರ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಕ್ಲಿಕ್ ಮಾಡಿದಾಗ, ಹೊರಗಡೆ ಕ್ಲಿಕ್ ಮಾಡಿದಾಗ ಒಂದು ಖಾತೆದಾರರ ಒಂದು ಹೆಸರನ್ನು ತಗೊಳುತ್ತೆ. ಹಾಗೇನೆ ನಿವಾಸಿ ವಿಧ ಅಂತೇಳಿ ಇದೆ ಗೆಳೆಯರೆ. ಇಲ್ಲಿ ನೋಡಿ, ಮಾಲೀಕ್ ಇದ್ರೆ ಸ್ವತಃ ಮಾಲೀಕ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಬಾಡಿಗೆದಾರರು ಇದ್ರೆ ಬಾಡಿಗೆದಾರರ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕುಟುಂಬದಲ್ಲಿ ಯಾರಾದ್ರೂ ನೀವು ಸದಸ್ಯರು ಇದಕ್ಕೆ ಒಂದು ಅಪ್ಲೈ ಮಾಡ್ತಾ ಇದ್ರೆ ಕುಟುಂಬ ಸದಸ್ಯ ಅಂತೇಳಿ ಚೂಸ್ ಮಾಡ್ಕೊಳ್ಳಿ ಗೆಳೆಯರೆ. 3 ಆಪ್ಷನ್ಸ್ ಅನ್ನು ಕೊಟ್ಟಿರುವಂತದ್ದು. ಮೊದಲಿಗೆ ಮಾಲೀಕ ಅಂಡ್ ಬಾಡಿಗೆದಾರರು ಅಂತೇಳಿ ಅಷ್ಟೇ ಕೊಟ್ಟಿದ್ರು. ಈಗ ಕುಟುಂಬ ಸದಸ್ಯರು ಅಂತೇಳಿ ಕೂಡ ಸೇರಿಸಿದ್ದಾರೆ. ಹೀಗೆ ನೀವು ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಅಗತ್ಯ ಇರುತ್ತೆ ಆ ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಒಂದು ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಬೇಕಾಗತ್ತೆ. ಈ ತರ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆನಂತರ ನೋಡಿ ಗೆಳೆಯರೆ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದಲ್ಲಿ ಪ್ರಯೋಜನಗಳನ್ನು ಸ್ವಯಂಚಾಲಿತವಾಗಿ ಮುಟ್ಟುಗೋಲು ಹಾಕಿಸಿಕೊಳ್ಳಲಾಗುವುದು ಎಂದು ನನಗೆ ತಿಳಿದು ಮತ್ತು ನಾನು ಈಗಾಗಲೇ ಪಡೆದಿರುವ ಯೋಜನೆಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲ ವಿವರಗಳ
ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಇದೆ. ಇದಕ್ಕೆ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಆನಂತರ ಕೆಳಗಡೆ ಸಬ್ಮಿಟ್ ಬಟನ್ ಇದೆ. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಗೆಳೆಯರೆ. ಇಲ್ಲಿ ಓಕೆದ ಮೇಲೆ ಕ್ಲಿಕ್ ಮಾಡಿ. ಓಕೆದ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ನೀವು ನೋಡ್ತಾ ಇರಬಹುದು ಅಕ್ನಾಲಜ್ಮೆಂಟ್ ಸ್ಲಿಪ್ ಇಲ್ಲಿ ಜನರೇಟ್ ಆಗಿದೆ. ಯುವರ್ ಅಪ್ಲಿಕೇಶನ್ ಅಂಡರ್ ಗೃಹಜ್ಯೋತಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂಡ್ ರಿಸೀವ್ಡ್ ಆಸ್ ಪರ್ ದ ಡೀಟೇಲ್ಸ್ ಬಿಲೋ ಅಂತ ಹೇಳಿ ಬಂದಿದೆ ನೋಡಿ ಗೆಳೆಯರೆ. ಈ ತರ ಡೀಟೇಲ್ಸ್ ಅನ್ನು ಫಿಲ್ ಆಗಿರುತ್ತೆ. ಈ ತರ ನೋಡಿ ಎಲ್ಲ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ. ಆ ನಂತರ ಎಲ್ಲ ಹೆಸರು ಕೂಡ ಬಂದಿದೆ. ಮೊಬೈಲ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುವಂತದ್ದು ಈ ತರ ಪೂರ್ತಿಯಾಗಿ ಮೆನ್ಷನ್ ಆಗುತ್ತೆ ಗೆಳೆಯರೆ. ಹಾಗೇನೆ ನೋಡಿ ಇಲ್ಲಿ ಪ್ರಿಂಟ್ ಅಂಡ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತೇಳಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಹೀಗೆ ಪ್ರಿಂಟ್ ಕೂಡ ಸೇವ್ ಮಾಡಿ ಇಟ್ಕೊಳ್ಬಹುದು. ಆನಂತರ ಪ್ರಿಂಟ್ ಕೂಡ ಕೊಡಬಹುದು ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್.